ಹಾಯ್ ಎವ್ರಿವನ್. ಇವತ್ತು ನಾನು ಬ್ಲ್ಯಾಕ್ ಟೈಗರ್ ಪ್ರಾನ್ಸ್ ತೊಗೊಂಡು ಬಂದಿದ್ದೇವೆ. ಇದು ನೋಡಿ ಇಷ್ಟು ದೊಡ್ಡದಿದೆ, ದೊಡ್ಡ ಸೈಜ್ ಇದ್ದಿದ್ದು ಬ್ಲ್ಯಾಕ್ ಟೈಗರ್ ಪ್ರಾನ್ಸ್. ಇದು ಫ್ರೆಶ್ ಆಗಿದೆ, ಕೂಡ ಫ್ರೆಶ್ ತೊಗೊಬಂದಿದ್ದಾರೆ. ಇದನ್ನು ಯಾವ ಥರ ಕರೆಕ್ಟಾಗಿ ಪರ್ಫೆಕ್ಟ್ಲಿ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ಇವತ್ತು ತೋರಿಸ್ತೇನೆ. ಕೆಲವರಿಗೆ ಮಾಡಲಿಕ್ಕೆ ಬರೋದಿಲ್ಲ, ಕರೆಕ್ಟಾಗಿ ಹೇಗೆ ಯಾವ ಥರ ಮಾಡೋದು ಅಂತ ಕೂಡ ಗೊತ್ತಿಲ್ಲ. ಅದು ಸರಿಯಾಗಿ ಮಾಡಿಲ್ಲ ಅಂದರೆ ಲೂಸ್ ಮೋಷನ್ ಆ ಥರ ಎಲ್ಲ ಏನಾದರೂ ಶುರುವಾಗ್ತದೆ. ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ತುಂಬ ಈಸಿ, ಇದು ಮಾಡೋದು ಕೂಡ ತುಂಬ ಈಸಿ, ಅಷ್ಟೇನು ಕಷ್ಟ ಅಲ್ಲ. ಕೆಲವರಿಗೆ ಅನಿಸ್ತದೆ ಮಾಡುವಾಗ ಕಷ್ಟ ಅಂತ. ನೋಡಿ ಈಗ ಯಾವ ಥರ ಮಾಡೋದು ನೋಡಿ ಸರಿಯಾಗಿ. ನೋಡಿ ಇದು ಇಷ್ಟು ದೊಡ್ಡದಿದೆ, ನೋಡಿ ಫ್ರೆಶ್ ಇದೆ, ತುಂಬ ಫ್ರೆಶ್ ಇದು. ನೋಡಿ ಮೊದಲಿಗೆ ಈ ಥರ ತಲೆ ಭಾಗದ ಹತ್ರ ನೋಡಿ ಇದೊಂದು ಕೋಟ್ ತಿಕ್ಕೋಬೇಕು. ನೋಡಿ ಈಸಿಯಾಗಿ ಬರ್ತದೆ ಹೇಳಿದ್ರೆ. ಮತ್ತು ಅದರ ಕಣ್ಣಿನ ಭಾಗ ಅಷ್ಟೇ ತೆಗಿಬೇಕು ಜಸ್ಟ್. ಮತ್ತು ಅಡಿಯಿಂದ ನೋಡಿ ಈ ಥರ ಎಳೆದ್ರೆ ಸಾಕು. ಸ್ಕಿನ್ ಬೇರೆ ಮಾಂಸ ಬೇರೆ ಆಗ್ತದೆ. ಮಾಂಸ ಅದರ ಜೊತೆ ಬರುವುದಿಲ್ಲ. ನೋಡಿ ನಂತರ ಇದನ್ನು ತೆಗೆಯುವ. ಅಬ್ರಾಡಲ್ಲೆಲ್ಲ ಈ ಥರ ತೆಗೆಯೋದಿಲ್ಲ ಇದನ್ನೆಲ್ಲ. ನಾವು ಇಂಡಿಯನ್ ಎಲ್ಲ ತೆಗಿತೇವೆ, ಇದೆಲ್ಲ ತೆಗೆದು ಕ್ಲೀನ್ ಮಾಡ್ತೇವೆ. ನಂತರ ಬಾಲದ ಹತ್ರ ಜಸ್ಟ್ ಒಂದು ಪ್ರೆಸ್ ಮಾಡಿ ಎಳೆದ್ರೆ ನೋಡಿ ಬಾಲ ಸಮೇತ ಮಾಂಸದ ಜೊತೆನೇ ಬರುತ್ತೆ. ನೋಡಿ ಹೊರಗೆ ನೋಡಿ ಬಾಲ ನೋಡಿ ಹಾಗೆ ಬರುತ್ತೆ. ಜಸ್ಟ್ ಬಾಲದ ಹತ್ರ ಪ್ರೆಸ್ ಮಾಡಿ ಎಳೆದ್ರೆ ಸಾಕು. ನಂತರ ಇದರ ಬ್ಯಾಕಲ್ಲಿರುವಂಥದ್ದು ವೇಸ್ಟ್ ಇದು ತಗೊಳ್ಳೋಣ. ಇದು ಮೇಯ್ನ್, ಇದು ತೆಗಿಲೇಬೇಕು. ಇದರಿಂದಲೇ ಲೂಸ್ ಮೋಷನ್ ಎಲ್ಲ ಶುರು ಆಗೋದು. ಅದು ತೆಗಿಲಿಲ್ಲ ಅಂದರೆ ಕೆಲವರು ಹೇಳ್ತಾರೆ ಪ್ರಾನ್ಸ್ ತಿಂದರೆ ಲೂಸ್ ಮೋಷನ್ ಶುರು ಆಗ್ತದೆ ಅಂತ. ನೋಡಿ ಅದನ್ನು ತೆಗೀರಿ ಮೇಯ್ನಾಗಿ. ನಂತರ ನೋಡಿ ತಲೆ ಭಾಗದಿಂದ ಬಾಲ ತನಕ ಕರೆಕ್ಟಾಗಿ ಬಂದಿದೆ. ನೋಡಿ ಈ ಥರ ಏನು ಕಟ್ ಮಾಡಬೇಕಂತಿಲ್ಲ, ಏನಿಲ್ಲ. ತಲೆ ಹತ್ರ ಹೀಗೆ ಎಳೆದ್ರೆ ಸಾಕು ಅದನ್ನು ವೇಸ್ಟನ್ನು.